ಪ್ರೈಸ್ ಲಾರ್ಡ್. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವವನಾಗಿದ್ದೇನೆ. ಕಳೆದ ದಿನಗಳಲ್ಲಿ ನಮ್ಮ ಬ್ರದರ್ಸ್ ಎಲ್ಲರೂ ಸೇರಿ 5 ಮಾತುಗಳನ್ನು ನಿಮ್ಮ ಮುಂದೆ ಆಡಿದ್ದಾರೆ. ಇವತ್ತು 6ನೇ ಮಾತು ನಾನು ನಿಮ್ಮ ಬಳಿ ತೆಗೆದುಕೊಂಡು ಬಂದಿದ್ದೇನೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಲ್ಪಟ್ಟಂತ ಸಮಯದಲ್ಲಿ 6ನೇ ಮಾತಾಗಿ ಆಡ್ತಾನೆ, ತೀರಿತು ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳ್ತದೆ: ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂಬುದಾಗಿ ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿ ತೀರಿತು ಎಂಬುದಾಗಿ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದಾನೆ ಏನಂತಂದ್ರೆ, ತಂದೆಯಾದ ದೇವರ ಚಿತ್ತವನ್ನು ಆತನು ಪೂರೈಸಿದನು. ಅಂದ್ರೆ ನಮಗಾಗಿ ಲೋಕದಲ್ಲಿ ಬಂದು 33 ವರ್ಷ ನಮ್ಮ ಜೊತೆಯಲ್ಲಿದ್ದು ಸೇವೆ ಮಾಡಿ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಕೊನೆಯದಾಗಿ ನಮ್ಮ ಪಾಪಗಳನ್ನೆಲ್ಲ ತನ್ನ ಮೇಲೆ ಹಾಕಿ ಇಲ್ಲಿಗೆ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತೇಳ್ಬಿಟ್ಟು ಯೇಸು ಸ್ವಾಮಿ ಮನುಷ್ಯರ ಒಂದು ಕ್ರಯವನ್ನ ಆತನು ಕೊಟ್ಟು ತೀರಿಸಿದನ ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯ ಹೀಗೆ ಹೇಳ್ತಿದ್ದೇನೆ ಅಂತಂದ್ರೆ, ಒಂದು ಉದಾಹರಣೆವಾಗಿ ನಾವು ನೋಡ್ಬೋದು ಅಂತಂದ್ರೆ, ಯಾವುದಾದ್ರೆ ನಾವು ಲೋನ್ ಮಾಡಿರ್ಬೋದು, ಇಲ್ಲಾದ್ರೆ ನಮ್ಮ ಬಾಡಿಗೆ ಮನೆ ಬಾಡಿಗೆನ ನಾವು ವರ್ಷ ಕಟ್ತಾ ಇದ್ದು ತಿಂಗಳು ಕಟ್ಟುತ್ತಾ ಇರ್ಬೋದು. ನಾವು ಹೇಗೆ ಅದು ಕಟ್ಟುತ್ತಾ ಪೇ ಮಾಡ್ತಾ ಹತ್ರ ಬರ್ತಾ ಅವಾಗ ಹೇಗೆ ನಮ್ಮ ಲಾಸ್ಟ್ ಮೂಮೆಂಟ್ ಅಂದ್ರೆ ಕೊನೆಯದಾಗಿ ನಾವು ಹೇಳಿತು ಇದು ಮುಗ್ದೋಯ್ತು, ಮುಕ್ತಾಯ ಆಯ್ತು, ಇದು ತೀರಿತು ಎಂಬುದಾಗಿ. ಅದೇ ರೀತಿಯಾಗಿ ಯೇಸು ಸ್ವಾಮಿ ನಾವು ಸ್ವತಂತ್ರರಾಗಿರ್ಬೇಕು, ನಾವು ಬಿಡುಗಡೆ ಹೊಂದಿರಬೇಕು, ನಾವು ನಿತ್ಯ ಜೀವ ಪಡಿಬೇಕಂತ ಹೇಳಿಬಿಟ್ಟು ಯೇಸು ಸ್ವಾಮಿ ಎಲ್ಲವನ್ನ, ನಮ್ಮ ಪಾಪಗಳನ್ನ, ನಮ್ಮ ಅವಿದ್ಯೆಗಳನ್ನ, ನಮ್ಮ ನಾವು ವೈಯಕ್ತಿಕವಾಗಿ ಜನರಿಗೆ ತಿಳಿಲಾರ್ದ ಹಾಗೆ ಮಾಡ್ತಾ ಇರುವಂತ ಪಾಪಗಳನ್ನ, ಕೋಣೆಯ ಪಾಪಗಳನ್ನ ಆಗಿರ್ಬೋದು, ಯಾವುದೇ ಆದ್ರೂ ಕೂಡ ಯೇಸು ಸ್ವಾಮಿ 2.5 ವರ್ಷ ಹಿಂದುಗಡೆನೆ ಆತನು ಶಿಲುಬೆ ಮೇಲೆ ಹಾಕಲ್ಪಟ್ಟಂತ ಸಮಯದಲ್ಲಿ ಹೇಳ್ತಾನೆ, ಎಲ್ಲವೂ ತೀರಿತು ಎಂಬುದಾಗಿ. ದೇವರ ವಾಕ್ಯ ಈಗ ಹೇಳ್ತದೆ ಏನಂತಂದ್ರೆ, ಏನಕ್ಕೆ ನಮ್ಮ ಪಾಪವು ಅಷ್ಟು ಬಹಳ ನಾವು ತೀರಿಸೋಕ್ಕಾಗೋದಿಲ್ಲ. ಮನುಷ್ಯರಿಂದ ಯಾವ ಪಾಪವನ್ನು ಕೂಡ ಅದು ತೀರಿಸೋದಕ್ಕಾಗೋದಿಲ್ಲ. ಕಾರಣ ಏನಂತಂದ್ರೆ, ಯೆಶಾಯನ ಗ್ರಂಥದಲ್ಲಿ ಹೇಳುತ್ತದೆ, ದೇವರಿಗೂ ಮನುಷ್ಯರಿಗೂ ಅಡ್ಡಗೋಡೆಯಾಗಿ ನಮ್ಮ ಪಾಪಗಳು ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮಧ್ಯದಲ್ಲಿ ಯಾವುದಿದೆ ಅಂತಂದ್ರೆ ಪಾಪ. ಆ ಪಾಪದ ಗೋಡೆಯನ್ನು ಒಡೆದಾಕುವುದಕ್ಕಾಗಿ ಯೇಸು ಸ್ವಾಮಿ ತನ್ನನ್ನು ತಾನೇ ಆ ಶಿಲುಬೆ ಮೇಲೆ ಜಜ್ಜಲ್ಪಟ್ಟನು. ನಾವು ತಂದೆಯ ಪ್ರೀತಿಯನ್ನು ಅನುಭವಿಸಬೇಕಂತ ಹೇಳ್ಬಿಟ್ಟು, ನಮ್ಮ ಓಟವನ್ನ ನಾವು ಉತ್ತಮವಾಗಿ ಓಡಬೇಕಂತೇಳಿ, ದೇವರ ದರ್ಶನವುಳ್ಳವರಾಗಿ ಪರಿಶುದ್ಧರಾಗಿ ಇರಬೇಕಂತೇಳಿ, ನಿತ್ಯ ಜೀವ ಪಡೆಯಬೇಕಂತೇಳಿ, ಆತನ ಕೃಪೆಯಲ್ಲಿ ನಾವು ಇರಬೇಕಂತೇಳಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಹೊತ್ತುಕೊಂಡದ್ದು ಮತ್ತು ತೀರಿಸಿರುವಂಥದ್ದು. ಒಂದು ಉದಾಹರಣೆ ಪೌಲ ಹೇಳ್ತಾನೆ ಏನಂತಂದ್ರೆ, ನನ್ನ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ನಾನು ಮುಗಿಸಿದ್ದೇನೆ ಅಂತೇಳಿ. ಇವತ್ತು ನಾವು ಲೋಕದಲ್ಲಿ ಕೂಡ ಆಯ್ತು, ಯೇಸು ಸ್ವಾಮಿ 33 ವರ್ಷಗಳು ಕೂಡ ಇದ್ದಾಗಲೂ ಕೂಡ ದೇವರ ಚಿತ್ತವನ್ನ ಆತ ಓಡಿ ಮುಗಿಸಿಬಿಟ್ಟು ತೀರಿತು ಎಂಬುದಾಗಿ ಹೇಳ್ತಾನೆ. ಸೊ ಪೌಲ ಕೂಡ ಹೇಳ್ತಾನೆ ಏನಂತಂದ್ರೆ, ನಾನು ಓಡಿ ಮುಗಿಸಿದ್ದೇನೆ ಅಂತ ಹೇಳಿ. ಇವತ್ತು ನಿನ್ನೆ ವಿಷಯದಲ್ಲಿ ಕೂಡ ಆಗಿರ್ಬೋದು, ಇವತ್ತು ನಾವು ಯಾರಾಗಿದ್ದೇವೆ, ಇವತ್ತು ನಾವು ಏನೇ ಒಂದು ಸ್ಥಾನದಲ್ಲಿ ಇರ್ಬೋದು, ನಾವು ಇವತ್ತು ಲೀಡರ್ ಆಗಿರ್ಬೋದು, ಶಿಷ್ಯತ್ವರಾಗಿರ್ಬೋದು, ಎವಂಜಲಿಸ್ಟ್ ಆಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಟೀಚರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ನಮ್ಮ ಓಟವನ್ನ ದೇವರಿಗೆ ಚಿತ್ತಂತೆ ಓಡ್ತಾ ಇದ್ದೀವಿ ನಾವು. ನಮ್ಮ ಓಟವನ್ನ ನಾವು ಕಣೆಗಣಿಸ್ತಾ ಇದ್ದೀವಿ ನಾವು. ಯೇಸು ಸ್ವಾಮಿ ಆತನು ಮಾಡಿ ಮುಗಿಸಿ ತೀರಿಸಿತು ಅಂತ ಹೇಳ್ತಾನೆ. ಪೌಲ ಕೂಡ ನನ್ನ ಓಟವನ್ನ ಓಡಿ ನಾನು ಮುಗಿಸ್ತೀನಿ ಅಂತ ಹೇಳಿದನು. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಕೂಡ ನೀನು ದೇವರ ಚಿತ್ತವನ್ನು ನೆರವೇರಿಸುವವರಾಗಿರಬೇಕು. ದೇವರ ಚಿತ್ತವನ್ನು ನಾವು ತಿಳಿದುಕೊಂಡವರಾಗಿರಬೇಕು. ಇವತ್ತು ಯೇಸು ಸ್ವಾಮಿ ನಾವು ಆತನ ಕೃಪೆಯಲ್ಲಿಯೂ, ಆತನ ದಯೆಯಲ್ಲಿಯೂ, ಆತನ ಕರುಣೆಯಲ್ಲಿ ನಾವು ಓಡಬೇಕು ಅಂತ ಹೇಳಿಬಿಟ್ಟು, ಹಲ್ಲೆಲೂಯಾ. ಇವತ್ತು ನಾವು ದೇವರ ವಿಷಯದಲ್ಲಿ ನಾವು ಏನಾಗಿರ್ಬೇಕಂತಂದ್ರೆ, ಆತನು ನಮ್ಮ ಪಾಪಗಳಿಗೋಸ್ಕರ ತೀರಿತು ಅಂತ ಹೇಳಿದನು, ನಮ್ಮ ಅನ್ಯಾಯಗೋಸ್ಕರ ಆತ ತೀರಿತನು ಅಂತ ಹೇಳಿದನು. ಆತ ನಾವು ಮಾಡಿರುವಂತ ಸೀಕ್ರೆಟ್ ಪಾಪಗಳನ್ನ ಯಾರಿಗೆ ತಿಳಿಬಾರ್ದು ಅಂತ ಹೇಳ್ಬಿಟ್ಟು ಮಾಡಿರುವಂತ ಎಲ್ಲಾ ಪಾಪಗಳು ಕೂಡ ಆತ ತೀರಿತು ಅಂತ ಹೇಳ್ತಾನೆ. ಅದನ್ನ ನಿನ್ನ ಲೈಫಲ್ಲಿ ತಿರ್ಗನ್ನು ಅದನ್ನ ರಿಪೀಟ್ ಮಾಡಬೇಡ, ಅದನ್ನ ತಿರುಗಿಸಬೇಡ. ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ತಿರುಗಿಸಲಿಲ್ಲ, ಅದನ್ನ ಮುಕ್ತಾಯ ಮಾಡಿಬಿಟ್ಟ, ತೀರಿಸಿಬಿಟ್ಟ. ನಮ್ಮ ಪಾಪದ ವಿಷಯದಲ್ಲಿ ಕೂಡ ಆತ ಮುಕ್ತಾಯಗೊಳಿಸಿಬಿಟ್ಟ. ಅದಕ್ಕೆ ಹೇಳ್ತಾನೆ, ಎಲ್ಲವನ್ನು ಮುಕ್ತಾಯ ಆಗಿಬಿಡ್ತು, ಎಲ್ಲವನ್ನು ತೀರಿಸಿಬಿಟ್ಟಿತ್ತು ಅಂತೇಳಿ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀನು ಸ್ಥಿರಚಿತ್ತದಿಂದ ಮತ್ತೆ ಎಲ್ಲವನ್ನು ಮಾಡಿ ಮುಗಿಸುವವನ ಕ್ರೈಸ್ತನಿಗೆ, ಆತನ ಕೃಪೆಗೆ, ಆತನ ಒಂದು ಕರುಣೆಗೆ, ಆತನ ದಯೆಗೆ ನೀವು ಪಾತ್ರರಾಗಿರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.